ತೂತ್ಕುಡಿಯಿಂದ ಮೈಸೂರಿಗೆ ಹೋಗೋ ರೈಲಾಗ ನಾನು ಎದ್ದೇಳೋಷ್ಟೊತ್ಕ ರೈಲು ಬೈಪ್ನಳ್ತಾ ಓದ್ತಾಯಿತ್ತು. ಮೆಜೆಸ್ಟಿಕ್ ಬರೋಷ್ಟೊತ್ಕ ಬೆಳಿಗ್ಗೆ 7 ಗಂಟೆ ಆಗಿತ್ತು. ಅಲ್ಲಿಂದ ನರಸಾಪುರಕ್ಕೆ ಬಸ್ಸಾಗಿ ಬಂದು ನಮ್ಮೂರು ಕೊಂಡ್ನಿ. ಸಾಯಂಕಾಲ ಮಂಗಸಂದ್ರದಾಗ ಅಡಿಗೆ ಕೆಲಸ ಇತ್ತು ಅಂತ ಹೋದ್ರೆ ಅಲ್ಲಿ ಮಂಗಸಂದ್ರದವರು MPL ಕ್ರಿಕೆಟ್ ಟೂರ್ನಿಮೆಂಟ್ ಇಕ್ಕಿದ್ರು. ಅದ್ರಾಗ ನಮ್ಮ ಉಪ್ಪಣ್ಣ ಮಗನು ಒಂದು ಟೀಮ್ನಾಗ ಸೇರಿದ್ನು. ಫಸ್ಟ್ ಪ್ರೈಸು 24,000, ಸೆಕೆಂಡ್ ಪ್ರೈಸು 12,000 ಇಟ್ಟಿದ್ರು. ಕ್ರಿಕೆಟ್ ಆಡೋದನ್ನ ಸ್ವಲ್ಪ ಹೊತ್ತು ನೋಡ್ಕೊಂಡು ಚೌಟ್ರಿ ಕಡೆ ಹೊಂಟ್ರೆ ಅದ್ರಾಗ ಮದುವೆ ನಡೀತಾ ಇತ್ತು. ಕಾಯಿ ಹೋಳಿಗೆ ಇತ್ತು. ಅದಕ್ಕೆ ನಮ್ಮ ಉಪ್ಪೆಣ್ಣು ತೆಂಗಿನಕಾಯಿ ಹೊಡಿತಾ ಇದ್ರೆ ನಾವು ಮ್ಯಾನೇಜರ್ ರೂಮ್ನಾಗ ಹೋಳಿಗೆಕ ಮೈದಾ ಇಟ್ಟು ಕಲ್ಸಿದ್ರೆ, ಶ್ರೀಧರಣ್ಣು ಕೊಬ್ಬರಿ ತುರಿತಾ ಇದ್ರೆ ಗ್ರೈಂಡರ್ನಾಗ ಕೊಬ್ಬರಿ ನೈಸ್ ಆಗ್ತಾ ಇತ್ತು. ಅದನ್ನ ಬೆಲ್ಲದಾಗ ಪಾಕ ಎತ್ತೆ ಊಟ ಮಾಡಿದ್ರಿ. ರಾತ್ರಿ ನಮ್ಕ ಮದುವೆದಾಗೆ ಒಳ್ಳೆ ಊಟ ಹಾಕಿದ್ರು. ಅದನ್ನ ತಿನ್ಕೊಂಡು ನಾವು ಹೋಳಿಗೆ ಮಾಡ್ತಿದ್ರೆ ಜನ ಊಟಕ್ಕೆ ಬಂದವ್ರಿಗೆಲ್ಲ ಬಡಿಸ್ತಿದ್ರು. ಅದ್ರಾಗ ಕೆಲವರು ನಮ್ಗೆ ಹೋಳಿಗೆ ಮಾಡಿಕೊಟ್ರು. ನಮ್ಮ ರೆಡ್ ಹಣ್ಣು ಮದ್ವೆಕ ಅಡುಗೆ ಮಾಡಿಕೊಟ್ಟು ನಮ್ಗೆ ಮೈಸೂರು ಪಾಕ್ ಮಾಡ್ತಾ ಇದ್ರು. ಒಂದು ಟ್ರೇನಕ್ಕ ಪಾಕ ಹಾಕಿ ಬಿಸಿ ಆರಕ್ಕೆ ಬಿಟ್ಟು ನಾವು ಮಲ್ಕೊಂಡ್ರಿ. ಅಂದಂಗೆ ಇವತ್ತು ಇಷ್ಟೇ.